ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸರಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಕಲಬುರ್ಗಿಯ ಅಮರಜ್ಯೋತಿ ಬಂತೈಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶೋಷಿತರು ಶೋಷಕ ಶಕ್ತಿಗಳ ವಿರುದ್ಧ ಸಾರಿದ ಯುದ್ಧವೇ ಕೋರೆಗಾಂವ್ ಯುದ್ಧ. ಅದು ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಅದು ಭೀಮಾ ಕೋರೆಗಾಂವ್ ಯುದ್ಧವೆಂದೇ ಇತಿಹಾಸ ಪುಟದಲ್ಲಿ ದಾಖಲಾಗಿದೆ ಎಂದು ಹೇಳಿದರು. ಅದಕ್ಕಾಗಿ ನೀವೆಲ್ಲರೂ ಯೋಧರಾಗಬೇಕು. ಏನಾಗತ್ರಿ? ಸತ್ರ ಸಾಯಲಕ್ಕ ಬುದ್ಧ ವಿಚಾರಕ್ಕೆ ಹೋಗಿ ನಾವು ಬೋಧಿ ಮಹಾವ್ಯಾಸಲಕ್ಕೆ ಹೋಗಿ ನಾವು ಸತ್ಯ ತಿಳ್ಕೊಂಡು ಇತಿಹಾಸ ಪುಟದಲ್ಲಿ ನಿಮ್ಮ ಗ್ರಾಮದಲ್ಲಿ ಕಲ್ಲಿನ ಮೇಲೆ ಬರೀತಾರೆ. ಅದಕ್ಕಾಗಿ ತಾವೆಲ್ಲರೂ ಹಿರಿಯರು, ನಿಮ್ಮ ಪ್ರಾಣ ಅಲ್ಲಿ ಹೋಗಿ ಚಿಂತೆ ಇಲ್ಲ. ಯಾಗಾದ್ರೂ ಕೂಡ ಸಾಯ್ತೀವಿ. ನಮ್ಮ ಜೀವನ ಐಸ್ ಕ್ರೀಮ್ ತರ ಬಿಸಿಲಲ್ಲಿ ಹಿಡಿದ್ರೆ ಕರಗ್ತದೆ, ಬಯಲಲ್ಲಿಟ್ಕೊಂಡ್ರೂ ಕೂಡ ಕರಗ್ತದೆ. ನಿವೃತ್ತ ಕನ್ನಡ ಪ್ರಾಧ್ಯಾಪಕಿ ಬಿಡಿ ಸರೋಜಾ ಮಾತನಾಡಿ, ಜನವರಿ 1ರಂದು ಭೀಮಾ ಕೋರೆಗಾಂವ್ ಯುದ್ಧದ ವಿಜಯೋತ್ಸವವನ್ನು ದೇಶದಾದ್ಯಂತ ಆಚರಿಸಲಾಗುತ್ತಿದೆ. ಪ್ರತಿ ಗ್ರಾಮದಲ್ಲಿ ಭೀಮಾ ಕೋರೆಗಾಂವ್ ಯುದ್ಧದ ವಿಜಯೋತ್ಸವದ ಕುರಿತು ಯುವ ಜನರಿಗೆ ಮಾಹಿತಿ ನೀಡಬೇಕಿದೆ ಎಂದರು. ಸ್ವಾಭಿಮಾನದ ದಿನ ಮತ್ತು ದಲಿತರ ಏನು ಆ ಒಂದು ವಿಜಯೋತ್ಸವ ಹೇಗೆ ಆಚರಿಸಿದ್ರು, ಅವತ್ತು ಯಾಕೆ ಆಚರಿಸಿದ್ರು, ಅದರ ಹಿನ್ನೆಲೆ ಏನು, ಯಾಕೆ ಅದು ಸ್ವಾಭಿಮಾನದ ದಿನ ಆಗುತ್ತೆ, ಅವರ ಆತ್ಮಗೌರವದ ದಿನ ಆಗುತ್ತೆ, ಅದು ಯಾಕಾಗುತ್ತೆ ಅನ್ನುವಂಥದ್ದು. ಇವತ್ತು ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮ ಆಳಿ ಗುಲಾಮರನ್ನಾಗಿ ಮಾಡಿ ನಮ್ಮನ್ನು ಆ ಸ್ಥಿತಿಗೆ ತಂದಿದ್ದು ಹೌದು, ನಮಗೆ ಇಂಥ ಸ್ಥಿತಿಗೆ ತಂದಿದ್ದು ಹೌದು. ನಾವು ಇವತ್ತಿಲ್ಲಿ ಮಾತಾಡ್ತಿದ್ವಿ ಧೈರ್ಯವಾಗಿ ಅಂತ ಅಂದರೆ ಇಂಥ ಸ್ಥಿತಿ ತಂದಿಗೂ ಕೂಡ ಅವರ ಕಾರಣ. ಏಕೆಂದರೆ ಇವತ್ತು ಮನುಸ್ಮೃತಿ ನಮ್ಮನ್ನು ಮತ್ತು ಮಹಿಳೆಯರನ್ನು ನಡೆಸ್ಕೊಂಡು ಬಂದ ರೀತಿಯೇ ಒಂದು ರೀತಿಯ ದುರಂತ ಅದು. ಕೊಡಗು ಜಿಲ್ಲಾ ದಲಿತ ಹಿತರಕ್ಷಣಾ ವೇದಿಕೆಯ ಸಂಚಾಲಕ ಹಾನಗಲ್ ಜೋಯಪ್ಪ ಮಾತನಾಡಿ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಅಂಬೇಡ್ಕರ್ ಹೇಳಿದ್ದಾರೆ. ಪ್ರತಿಯೊಬ್ಬರೂ ಇತಿಹಾಸದ ಅರಿವು ಹೊಂದಬೇಕು. ಕೋರೆಗಾಂವ್ ಸೈನಿಕರ ಸಾಹಸ ಬಿಂಬಿಸುವ ವಿಜಯ ಸ್ತಂಭವಾಗಿದೆ ಎಂದರು. ಇತಿಹಾಸವನ್ನು ಸೃಷ್ಟಿಸಲಾರು ಅಂತಕ್ಕಂಥ ಮಾತನ್ನು ಪದೇ ಪದೇ ನೆನಪು ಮಾಡ್ಕೋಬೇಕು. ನಾವು ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ ತಿಳಿದಿಲ್ವೋ ಅವರು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿಯೇ ನಾವು ಭಾಳ ವರ್ಷಗಳ ಕಾಲ ಗುಲಾಮರಾಗಿ ಬದುಕಬೇಕಾಯ್ತು. ಒಂದು ಜನಾಂಗವನ್ನು ಕತ್ತಿ ಅಥವಾ ಬಂದೂಕುಗಳ ಮೂಲಕ ಸೋಲಿಸೋದಕ್ಕಿಂತಲೂ ಮುಖ್ಯವಾಗಿ ಆ ಜನಾಂಗದ ಸಂಸ್ಕೃತಿ ಮತ್ತು ಅವರ ಸ್ವಾಭಿಮಾನವನ್ನು ನಾಶ ಮಾಡಿದರೆ ಆ ಜನಾಂಗ ಯಥಾವತ್ತಾಗಿ ಗುಲಾಮಗಿರಿ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸರಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು.